ನಮಸ್ಕಾರ. ಕ್ಲೈನ್ ಶೀಶೆ ಒಳಗೆ ಹೊರಗೆ ಇಲ್ಲದ ಕೌತುಕದ ವಸ್ತು. ಟೋಪಾಲಜಿ ಅನ್ನೋದು ಗಣಿತದಲ್ಲಿ ಒಂದು ವಿಶೇಷವಾದಂಥ ವಿಭಾಗ. ಇದನ್ನು ಕನ್ನಡದಲ್ಲಿ ಸ್ಥಳ ರಚನೆ ಗಣಿತ ಅಥವಾ ಸ್ಥಳ ರಚನೆ ವಿಜ್ಞಾನ ಅಂತ ನಾವು ಕರಿಬಹುದು. ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಒಂದು ವಸ್ತುವಿನ ಆಕಾರವನ್ನು ಹರಿಯದೆ ಅಥವಾ ಮುರಿಯದೆ ಕೇವಲ ಅದನ್ನು ಎಳೆಯೋದ್ರ ಮೂಲಕ, ಬಗ್ಗಿಸೋದ್ರ ಮೂಲಕ, ತಿರ್ಚೋದ್ರ ಮೂಲಕ ಮಾರ್ಪಾಡು ಮಾಡಿದಾಗಲೂ ಕೂಡ ಬದಲಾಗದ ಗುಣಲಕ್ಷಣ ಅಧ್ಯಯನವನ್ನು ನಾವು ಟೋಪಾಲಜಿ ಅಂತ ಹೇಳ್ಬೋದು. ಸ್ಥಳ ರಚನೆ ಗಣಿತದ ವಸ್ತುಗಳ ರೂಪ, ರಚನೆ ಮತ್ತು ನಿರಂತರವಾದಂಥ ಬದಲಾವಣೆಗಳನ್ನ ಮಾಡಿದಾಗಲೂ ಕೂಡ ಉಳಿತಕ್ಕಂಥ ಮೂಲ ಗುಣಗಳ ಅಧ್ಯಯನವನ್ನು ಮಾಡುತ್ತೆ. ಒಂದು ಸರಳ ಉದಾಹರಣೆಯನ್ನು ಕೊಡೋದಾದರೆ, ನಾವು ಸ್ಥಳ ರಚನೆ ಗಣಿತದಲ್ಲಿ ಒಂದು ಕಾಫಿ ಕಪ್ಪು ಮತ್ತು ಒಂದು ಒಡೆ, ಇವೆರಡೂ ಕೂಡ ಒಂದೇ ರೀತಿಯ ರಚನೆಗಳು. ಯಾಕಂದರೆ ಎರಡಕ್ಕೂ ಒಂದು ರಂಧ್ರ ಇರ್ತದೆ. ವಸ್ತುವನ್ನು ಕತ್ತರಿಸದೆ ನಿಧಾನವಾಗಿ ರೂಪ ಬದಲಿಸಿದರೆ ಕಪ್ಪನ್ನು ಒಡೆ ರೂಪಕ್ಕೆ ಪರಿವರ್ತನೆ ಮಾಡ್ಬೋದು ಅಂತ ಪರಿಗಣಿಸಲಾಗ್ತದೆ. ಹಾಗೆಯೇ ಒಂದು ಜೇಡಿ ಮಣ್ಣಿನ ಉಂಡೆಯನ್ನು ತೆಗೆದುಕೊಂಡು ಅದನ್ನು ಎಳೆದು ಉದ್ದ ಮಾಡಿ ಅಥವಾ ಚಪ್ಪಟೆ ಮಾಡಿ ಅದು ಟೋಪಾಲಜಿಯ ಪ್ರಕಾರ ಒಂದೇ ಆಗಿರ್ತೈತೆ. ಆದರೆ ನೀವು ಅದಕ್ಕೆ ಒಂದು ತೂತು ಮಾಡಿದ್ರೆ ಅದು ಅದರ ಟೋಪಾಲಜಿ ಅಂದರೆ ಮೇಲ್ಮೈ ಸ್ಥಳ ರಚನೆ ಬದಲಾಗುತ್ತೆ. ಟೋಪಾಲಜಿನಲ್ಲಿ ನಿರಂತರತೆ ಅಂದರೆ ಕಂಟಿನ್ಯೂಯಿಟಿ ಮತ್ತು ಸಂಪರ್ಕತೆ ಅಂದರೆ ಕನೆಕ್ಟೆಡ್ನೆಸ್ಸು, ರಂಧ್ರಗಳ ಸಂಖ್ಯೆ, ಮೇಲ್ಮೈಗಳ ಗುಣಲಕ್ಷಣಗಳು ಮುಖ್ಯವಾಗಿರ್ತವೆ. ಗಣಿತದ ಇತರ ವಿಭಾಗಗಳಲ್ಲಿ ಅಂದರೆ ಜ್ಯಾಮಿತಿ ಮುಂತಾದವುಗಳಲ್ಲಿ ಉದ್ದ, ಅಗಲ ಮತ್ತು ಕೋನಗಳಿಗೆ ಪ್ರಾಮುಖ್ಯತೆ ಇರ್ತೈತೆ. ಆದರೆ ಟೋಪಾಲಜಿನಲ್ಲಿ ಸ್ಥಳ ರಚನೆಯಲ್ಲಿ ಇವು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾದಂಥದ್ದು ಸಂಪರ್ಕ ಅಂದರೆ ಕನೆಕ್ಟಿವಿಟಿ. ಟೋಪಾಲಜಿನ ಕೆಲವು ಸಲ ರಬ್ಬರ್ ಶೀಟ್ ಜ್ಯಾಮಿತಿ ಅಂತ ಕೂಡ ಕರೀತಾರೆ. ಯಾಕಂದರೆ ಒಂದು ಆಕೃತಿಯನ್ನು ರಬ್ಬರ್ನಿಂದ ಎಷ್ಟು ಬೇಕಾದರೂ ಎಳಿಬೋದು, ತಿರುಚಬಹುದು, ಆದರೆ ಅದನ್ನು ಕತ್ತರಿಸುವಂಗಿಲ್ಲ. ಟೋಪಾಲಜಿನಲ್ಲಿ ಮೋಬಿಯಸ್ ಸ್ಟ್ರಿಪ್ ಮತ್ತು ಕ್ಲೈನ್ ಬಾಟ್ಲ್ ಅನ್ನುವ ಎರಡು ಸೋಜಿಗದ ವಸ್ತುಗಳಿದ್ದಾವೆ. ಮೋಬಿಯಸ್ ಸ್ಟ್ರಿಪ್ ಮುಂದುವರೆದ ರೂಪವೇ ಕ್ಲೈನ್ ಬಾಟ್ಲ್ ಎಂಬ ಒಂದು ಅದ್ಭುತವಾದ ಗಣಿತದ ಆಕೃತಿ. ಜರ್ಮನ್ ಗಣಿತಜ್ಞ ಫೆಲಿಕ್ಸ್ ಕ್ಲೈನ್ 1882ರಲ್ಲಿ ವಿಶಿಷ್ಟ ಮೇಲ್ಮೈ ಲಕ್ಷಣಗಳನ್ನ ಹೊಂದಿರತಕ್ಕಂಥ ಒಂದು ಗಣಿತೀಯ ಶೀಶೆ ಬಾಟ್ಲಿಯ ವಿವರಣೆಯನ್ನು ನೀಡಿ, ಇದನ್ನು ರಬ್ಬರ್ ಟ್ಯೂಬ್ನ ತುಂಡನ್ನು ತಲೆ ಕೆಳಗೆ ಮಾಡಿ ಹೊರಗೆ ಮತ್ತು ಒಳಗೆ ಸೇರುವಂತೆ ತನ್ನ ಮೂಲಕ ಹಾದು ಹೋಗಲು ಬಿಡ್ತಕ್ಕಂಥ ದೃಶ್ಯೀಕರಿಸಬಹುದಾದ ಮೇಲ್ಮೈ ಅಂತ ವಿವರಣೆ ಕೊಡ್ತಾನೆ. ನಿಜವಾಗ್ಲೂ ಭೌತಿಕ ಅಸ್ತಿತ್ವದಲ್ಲಿರದ ಆದರೆ ಗಣಿತೀಯವಾಗಿ ಸಾಧಿತವಾದ ಈ ಶೀಶೆಯ ಬಗ್ಗೆ ನಾವೀಗ ಸುಲಭವಾದಂಥ ವಿಚಾರಗಳನ್ನ ತಿಳಿಯೋಣ. ಸಾಮಾನ್ಯವಾಗಿ ನಮಗೆ ತಿಳಿದಿರುವ ಬಾಟ್ಲಿಗಳಿಗೆ ಒಳಗಿನ ಭಾಗ ಮತ್ತು ಹೊರಗಿನ ಭಾಗ ಅಂತ ಎರಡು ಭಾಗಗಳು ಇರ್ತವೆ. ಆದರೆ ಕ್ಲೈನ್ ಬಾಟ್ಲು ಅನ್ನೋದು ಒಂದೇ ಮೇಲ್ಮೈ ಇರತಕ್ಕಂಥ ಒಂದು ವಿಚಿತ್ರವಾದಂಥ ಆಕೃತಿ. ಇದರಲ್ಲಿ ಒಳಗೆ ಅಥವಾ ಹೊರಗೆ ಎನ್ನುವ ವ್ಯತ್ಯಾಸವೇ ಇಲ್ಲದಂಥ ಒಂದು ಬಾಟ್ಲಿ. ನೀವು ಈ ಬಾಟ್ಲಿಯ ಹೊರಭಾಗದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿಯೂ ತೂತನ್ನು ಕೊರೆದೆ ಅಥವಾ ಅದನ್ನು ಅಂಚನ್ನು ದಾಟದೇನೆ ನೇರವಾಗಿ ಬಾಟ್ಲಿಯ ಒಳಗಿನ ಭಾಗಕ್ಕೆ ತಲುಪಬಹುದು. ಈ ಬಾಟ್ಲಿಗೆ ಆರಂಭ ಅಥವಾ ಅಂತ್ಯ ಅಂದರೆ ಮೊದಲು ಅಥವಾ ಕೊನೆ ಎನ್ನುವ ಅಂಚುಗಳಿಲ್ಲ. ಇದು ಸಂಪೂರ್ಣವಾಗಿ ಮುಚ್ಚಿದಂಥ ಆಕೃತಿ. ಅತ್ಯಂತ ಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ಈ ಬಾಟ್ಲಿಯನ್ನು ಅದರ ನೈಜ ರೂಪದಲ್ಲಿ ತಯಾರಿಸೋದಕ್ಕೆ 4 ಆಯಾಮಗಳು ಬೇಕು. ನಾವು ವಾಸ ಮಾಡ್ತಕ್ಕಂಥ ಈ 3 ಆಯಾಮದ ವಿಶ್ವದಲ್ಲಿ ಇದನ್ನು ಮಾಡಿದಾಗ ಬಾಟ್ಲಿಯ ಕುತ್ತಿಗೆ ತನ್ನನ್ನು ತಾನೇ ಛೇದಿಸಿಕೊಂಡು ಒಳಗೆ ಹೋಗಬೇಕಾಗುತ್ತೆ. ಆದರೆ ಗಣಿತದ ಪ್ರಕಾರ 4ನೇ ಆಯಾಮದಲ್ಲಿ 4 ಆಯಾಮಗಳಲ್ಲಿ ಇದು ಒಂದಕ್ಕೊಂದು ತಾಗದೆ ಅದು ಹೋಗ್ತವೆ. ತಾಂತ್ರಿಕವಾಗಿ ಇದು ಒಳಗಿನ ಭಾಗವನ್ನೇ ಹೊಂದಿಲ್ಲದ ಕಾರಣ ಇದು ಯಾವುದೇ ವಸ್ತುವನ್ನು ಹಿಡಿದಿಟ್ಟುಕೊಳ್ಳೋದು ಸಾಧ್ಯವಿಲ್ಲದಂಥ ಒಂದು ಶೀಶೆ ಬಾಟ್ಲಿ. ನಾವು ಮಾರುಕಟ್ಟೆಯಲ್ಲಿ ನೋಡ್ತಕ್ಕಂಥ ಗಾಜಿನ ಕ್ಲೀನ್ ಬಾಟ್ಲಿಗಳು ಕೇವಲ 4 ಆಯಾಮದ 3 ಆಯಾಮಗಳಲ್ಲಿರುವ ಮಾದರಿಗಳು ಮಾತ್ರ. ನಿಜವಾದ ಕ್ಲೈನ್ ಬಾಟ್ಲಿ ಗಣಿತದ ಸಮೀಕರಣಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದೆ. ಟೋಪಾಲಜಿನಲ್ಲಿ ಮುಖ್ಯವಾಗಿ 3 ವಿಧಗಳಿದ್ದಾವೆ. ಪಾಯಿಂಟ್ ಸೆಟ್ ಟೋಪಾಲಜಿ ಅನ್ನೋದು ಮೊದಲನೇದು. ಇಲ್ಲಿ ಸೆಟ್ಗಳು ಅಂದರೆ ಗಣಗಳು ಮತ್ತು ಅವುಗಳ ಗುಣಲಕ್ಷಣದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಆಲ್ಜಿಬ್ರಾ ಟೋಪಾಲಜಿ ಅಂತಕ್ಕಂಥದ್ದು ಬೀಜಗಣಿತದ ಮೂಲಕ ಆಕಾರಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ವಿಭಾಗ. ಜಿಯೋಮೆಟ್ರಿಕ್ ಟೋಪಾಲಜಿ ಅಂತಕ್ಕಂಥದ್ದು ಮ್ಯಾನಿಫೋಲ್ಡ್ಗಳು ಮತ್ತು ಅಂದರೆ ಮಡಚಿದ ವಸ್ತುಗಳು ಮತ್ತು ಅವುಗಳ ಆಯಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಟೋಪಾಲಜಿಯ ವಿಭಾಗ. ಟೋಪಾಲಜಿ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನ ಹೇಗೆ ಜೋಡಿಸಬೇಕು ಅಂತ ನಿರ್ಧಾರ ಮಾಡೋದಕ್ಕೆ, ಹಾಗೆಯೇ ಸಂಕೀರ್ಣವಾದ ದತ್ತಾಂಶಗಳಲ್ಲಿನ ಮಾದರಿಗಳನ್ನು ಪ್ಯಾಟರ್ನ್ಸ್ನ ಪತ್ತೆ ಹಚ್ಚೋದಕ್ಕೆ, DNA ಅಣುಗಳ ಸಂಕೀರ್ಣ ರಚನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ವಿಶ್ವದ ಸ್ವರೂಪ ರಚನೆ ಮತ್ತು ಕಪ್ಪು ಕುಳಿಗಳು ಅಂದರೆ ಬ್ಲಾಕ್ ಹೋಲ್ಗಳ ಅಧ್ಯಯನದಲ್ಲಿ ಬಳಕೆ ಆಗ್ತಾ ಇದೆ. ಟೋಪಾಲಜಿ ನಮಗೆ ಸೋಜಿಗವೆನಿಸುವಂತಹ ನಮ್ಮ ಕಲ್ಪನೆಗಳನ್ನು ಮೀರಿದ ಗುಣಲಕ್ಷಣಗಳನ್ನು ಹೊಂದಿದ ವಸ್ತುಗಳನ್ನ ಹೊಂದಿದೆ. ಅವುಗಳನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಗಣಿತ ಪ್ರತಿಪಾದಿಸುವ ಆದರೆ ನೈಜ ಅಸ್ತಿತ್ವದಲ್ಲಿ ಇರಲಾರದ ಗಣಿತದ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಇತರ ಅದ್ಭುತ ವಸ್ತು ಮತ್ತು ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.